ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ನಮ್ಮ GTಗೆ ನಾವು PPF ಹಾಕ್ಸೋಕ್ಕೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಸೊ ತುಂಬ ಒಳ್ಳೆ ಡೀಲರ್ ಸಿಕ್ಕಿದೆ PPF ಪ್ರೈಸು. ಸ್ಟೇ ಟ್ಯೂನ್ ಟಿಲ್ ದಿ ಎಂಡ್. ಸೊ ನಾನು ಹೇಳ್ತೀನಿ ವ್ಯಾಲ್ಯೂ ಫಾರ್ ಮನಿನ ಇಲ್ವಾ ಅಂತ, ಹೆಂಗಿದೆ PPF, ಮೈಕ್ರಾನ್ಸ್ ಲೆವೆಲ್ ಎಷ್ಟು, ಎಲ್ಲನೂ ಪ್ರತಿಯೊಂದು ಹೇಳ್ತೀನಿ. ನೋಡಿ ನಮ್ಮ ಮನೆ ಹಿಂದ್ಗಡೆ ಕನ್ಸ್ಟ್ರಕ್ಷನ್ ಆಗ್ತಿದೆ, ಈ ಲೆವೆಲಲ್ಲಿದೆ ಸದ್ಯಕ್ಕೆ ಇವಾಗ. ಸೊ ರೆಡಿಯಾಗಿ ಫಸ್ಟು ಬೆಂಗಳೂರಿಗೆ ಹೋಗೋಣ. ಅಲ್ಲಿ ಎಲ್ಲ ತೋರಿಸ್ತೀನಿ ನಿಮಗೆ, ಹೆಂಗೆ ಇನ್ಸ್ಟಾಲ್ ಮಾಡ್ತಾರೆ PPF, ವಾಶ್ ಮಾಡ್ತಾರಾ, ಪಾಲಿಷ್ ಮಾಡ್ತಾರಾ, ಬಫಿಂಗ್ ಮಾಡ್ತಾರಾ, ಪ್ರತಿಯೊಂದು ತೋರಿಸ್ತೀನಿ ಡೀಟೇಲ್ ಆಗಿ. ಫಸ್ಟ್ ರೆಡಿಯಾಗಿ ಬೆಂಗಳೂರಿಗೆ ಹೊರಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಓಲ್ಡ್ ಸ್ಟಾರ್ಟ್ ಫಸ್ಟ್. ಸೊ ಬ್ರದರ್, ನಾವು ಹೊರಟಿದ್ದೀವಿ ಬೆಂಗಳೂರಿಗೆ ಫೈನಲಿ. ಆ್ಯಂಡ್ ಇವಾಗ ಟೈಮು ಹತ್ತತ್ರ 7:45 ಆಗ್ತಾಯಿದೆ. ತೋರಿಸ್ತೀನಿ ನಿಮಗೆ. 7:53 ಆಗಿದೆ. ನೋಡೋಣ ಎಷ್ಟು ಗಂಟೆಗೆ ಹೋಗ್ತೀವಿ ಅಂತ ಬೆಂಗಳೂರಿಗೆ. ನೋಡಿ ರೋಡ್ ಹೆಂಗೈತೆ ಅಂತ, ಎಷ್ಟು ಕಚ್ಚಡವಾಗಿ ಮಾಡೋರೆ, ರೆಡಿ ಮಾಡ್ತವ್ರೆ. ಆ ಕಡೆದು 70,000 ರೋಡ್ ಟ್ಯಾಕ್ಸ್ ಕೊಟ್ಟಾದ್ಮೇಲೂ ಇಂಥ ರೋಡಲ್ಲಿ ಓಡಾಡಬೇಕು ನಾವು. ಫಸ್ಟು ನಮ್ಮ ಗಾಡಿಗೆ ಫ್ಯೂಯಲ್ ಹಾಕ್ಸ್ಕೊಂಬಿಡೋಣ. ಫ್ಯೂಯಲ್ ತುಂಬ ಕಡಿಮೆ ಐತೆ. ಫಸ್ಟು ಫ್ಯೂಯಲ್ ಹಾಕ್ಸ್ಕೊಂಡು ಮತ್ತೆ ಮಂಡ್ಯ ಬಿಟ್ಟು ಬೆಂಗಳೂರಿಗೆ ಹೋಗೋಣ. ಫುಲ್ ಟ್ಯಾಂಕ್ ಹೋಣ. ಹಾಂ, ಎಷ್ಟಿದೆ ಡೆನ್ಸಿಟಿ? ಅದು ಆ್ಯಕ್ಯುರೇಟಾಗಿ ಐತಾ? ಹತ್ತು ಲೀಟ್ರು. ಗೈಸ್ ಫೈನಲಿ ಫ್ಯೂಲ್ ಅಪ್ ಆಗಿದೆ. 1032 rupees, 10.05 ಲೀಟರ್ಸ್. 102 ಇದೆ ಪೆಟ್ರೋಲ್ ರೇಟ್ ಇಲ್ಲಿ. ನೀವಿರೋ ಕಡೆ ಎಷ್ಟಿದೆ ಅಂತ ಕಮೆಂಟ್ ಮಾಡಿ ನನಗೆ. ಟ್ರಿಪ್ ಬಿನ 0 ಮಾಡ್ಕೊಬಿಡೋಣ. ಹಳೆ ಪೆಟ್ರೋಲಲ್ಲಿ ನಾನು 200 ಕಿಲೋಮೀಟ್ರ್ ಓಡಿಸಿದೆ. XP95 ಹಾಕ್ಸಿದ್ದು. ಟ್ರಿಪ್ ಬಿ 0 ಆಯಿತು. ಓಡೋಣ. ನೋಡಿ ಇಷ್ಟೇ ಮಂಡ್ಯ ಇರೋದು. 100 ಫೀಟ್ ರೋಡ್ ಇದು. ಈ 100 ಫೀಟ್ ರೋಡ್ ಮುಗಿದ್ರೆ ಮಂಡ್ಯ ಮುಗೀತು ಅಂತಲೇ ಅರ್ಥ. ಏನೊಂದು 2 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ ಈ ರೋಡ್ ಸ್ಟ್ರೆಚ್ಚು. ಇಷ್ಟೇ ಗುರು ಮಂಡ್ಯ ಸಿಟಿ ನಮ್ಮದು. ಅದು ಬಿಟ್ಟರೆ ಹೈವೇಲಿ ಏನೇನೈತೆ ಅಲ್ಲೊಂದು ಸ್ವಲ್ಪ ಶಾಪ್ಗಳೈತೆ. KFC, ಡಾಮಿನೋಸ್ ಎಲ್ಲ ಅಲ್ಲೇ ಬರೋದು. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ಸೊ ನಾವಿವಾಗ ಹೋಗ್ತಾ ಇರೋದು ಥ್ರೋಟಲ್ ರೈಡರ್ಸ್ ಅಂತ ಬೆಂಗಳೂರಲ್ಲಿ, ಬನಶಂಕರಿ ಕಡೆ. ಅಲ್ಲೇ ಆಫರ್ ನಡೀತಾ ಇರೋದು, ಮಾನ್ಸೂನ್ ಆಫರ್ ಅಂತ ಬಿಟ್ಟವ್ರೆ. 3,000ಕ್ಕೆ ಫುಲ್ ಗಾಡಿ PPF ಆಪ್ಷನ್ ಕೊಡ್ತವ್ರೆ. ನಾನು ಇನ್ನೊಂದು ಕಡೆ ಕೇಳಿದೆ ಬರೀ ಟ್ಯಾಂಕ್ PPF ಮಾಡ್ಸೋಕ್ಕೆ. ಡೀಟೇಲಿಂಗ್ ಮಾಫಿಯಾ ಅಂತಿದೆ ಮೈಸೂರಲ್ಲಿ, ನೀವು ಕೇಳಿರ್ತೀರಾ ಅನ್ಕೋತೀನಿ. ಆ ಡೀಟೇಲಿಂಗ್ ಮಾಫಿಯಲ್ಲಿ ಕೇಳಿದ್ದೆ ನಾನು. ಅವರಂದರು 5,000 ಬರೀ ಟ್ಯಾಂಕಿಗೆ ಮಾತ್ರ. ಫುಲ್ ಗಾಡಿ ಆದರೆ ಒಂದು 10,000 ಆಗುತ್ತೇನೋ. ಫುಲ್ ಗಾಡಿ ಕೇಳಕ್ಕೆ ಹೋಗಲಿಲ್ಲ. ಬಟ್ ನಾನು ಹಾಕ್ಸ್ತಾ ಇರೋ ಕಡೆ ಬರೀ 3,000 ಗುರು. 3,000ಕ್ಕೆ ಫುಲ್ ಗಾಡಿ ಮಾಡಿಕೊಡ್ತವ್ರೆ. 3,000 ಅಂದ್ಬಿಟ್ಟು ನಾನೇನು ಬ್ಲೈಂಡಾಗಿ ಹಾಕ್ಸ್ತಾ ಇಲ್ಲ. ಕೇಳಿ ನೋಡಿದೆ ಎಲ್ಲನೂ, ಯಾವ ಬ್ರ್ಯಾಂಡು, ಎಷ್ಟು ಮೈಕ್ರಾನ್ಸ್ ಥಿಕ್ನೆಸ್ ಇದೆ ಅವ್ರ PPF ಅಂತೆಲ್ಲ. ಅದೆಲ್ಲ ಕೇಳಿಬಿಟ್ಟೆ ಹಾಕ್ಸ್ತಾ ಇರೋದು. ಬನ್ನಿ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಲ್ಲಿ ಹೋಗಿ. ಫಸ್ಟು ಹೈವೇ ಹಿಡ್ಕೊಂಬಿಟ್ರೆ ಒಳ್ಳೆ ನೆಮ್ಮದಿ. ಆರನ್ ನೋಡಿ ಮಸ್ತ್ ಹಾಕೊಟ್ಟವನೇ ಗಾಡಿದು. ಸಖತ್ ಲೌಡಾಗಿದೆ. ಕರೆಕ್ಟಾಗಿ ಕಾಂಪಿಟೇಷನ್ ಕೊಡಬೇಕು ಆರನಲ್ಲಿ ನೋಡಿ. ನಮ್ಮ ಮಂಡ್ಯದಲ್ಲಿ ಇರೋದು ಟೋಟಲ್ಲು ಒಂದು 6ರಿಂದ 8 ಟ್ರಾಫಿಕ್ ಸಿಗ್ನಲ್ ಅಷ್ಟೇ. ಅದರಲ್ಲಿ ಇದೊಂದು ನೋಡಿ ಎಲ್ಲೋ ಹಾಕೋರು ಅದರಲ್ಲೂ. ಸರಿ, ನಾನು ನಿಮ್ಮ ಜಾಸ್ತಿ ಟೈಮ್ ತಗೊಳ್ಳಲ್ಲ. ಡೈರೆಕ್ಟಾಗಿ ಬನಶಂಕರಿಗೆ ಹೋಗಿ ಥ್ರೋಟಲ್ ರೈಡರ್ಸ್ ಹತ್ರ ಹೋಗಿ ಡೈರೆಕ್ಟಾಗಿ ಇನ್ಸ್ಟಾಲ್ ಮಾಡೋ ಕ್ಲಿಪ್ ಹಾಕ್ತೀನಿ ನಿಮಗೆ. ನಿಮ್ಮ ಟೈಮ್ನ ಜಾಸ್ತಿ ವೇಸ್ಟ್ ಮಾಡಲ್ಲ ನಾನು.
ಸರಿ ಬನ್ನಿ ಡೈರೆಕ್ಟಾಗಿ ಅಲ್ಲಿ ಹೋಗಿ ಸಿಗೋಣ. ಓಕೆ ಗೈಸ್, ನಾವು ಬಂದಿದ್ದೀವಿ ಥ್ರೋಟಲ್ ರೈಡರ್ಸ್ ಫೈನಲಿ. ಆ್ಯಂಡ್ ಟೈಮ್ ನೋಡಿ 11 ಆಗ್ತಾಯಿದೆ ಇನ್ನೇನೋ. ನಾವು 10 o'clockಗೆ ಬಂದ್ವಿ, ಅಂಗಡಿ ಇವಾಗ ತೆಗ್ದಿದ್ದು. ಸೊ ನಮ್ಮ ಗಾಡಿ ಎತ್ಕೊಂಡು ಹೋಗಿದ್ದಾರೆ ಒಳಗಡೆ. ಗೈಸ್, ಥ್ರೋಟಲ್ ರೈಡರ್ಸಲ್ಲಿ ನಿಮ್ಗೆ ಏನೇನು ಸಿಗುತ್ತೆ ಅಂತ ತೋರಿಸ್ತೀನಿ. ಸ್ಟಾರ್ಟಿಂಗು ಎಂಟ್ರೆನ್ಸಲ್ಲಿ ಎಕ್ಸಾಸ್ಟ್ ಇಟ್ಟಿದ್ದಾರೆ ನೋಡಿ, ಇಲ್ಲೆಲ್ಲ ಎಕ್ಸಾಸ್ಟು, ಆಮೇಲೆ ರೇಡಿಯೇಟರ್ ಗಾರ್ಡು, ಕ್ರ್ಯಾಶ್ ಗಾರ್ಡ್ಸು, ಅಲಾಯ್ ವೀಲ್ಸು, ಮತ್ತು ಎಕ್ಸ್ಪಲ್ಸ್ಗೆ ಫ್ರಂಟ್ ಹೆಡ್ಲೈಟ್ ಇದು ಬರುತ್ತೆ ನೋಡಿ ಗಾರ್ಡು, ಅದೆಲ್ಲ ಇಟ್ಟಿದ್ದಾರೆ. ಇಷ್ಟು ಫುಲ್ ಅದೇ ಇರೋದು, ಎಕ್ಸಾಸ್ಟು, ಗಾರ್ಡು, ಇಲ್ಲಿ ಅಲಾಯ್ ವೀಲ್ಸು, ಆಮೇಲೆ ಅಲ್ಲಿ ಹೆಲ್ಮೆಟ್ಸ್ ಇಟ್ಟಿದ್ದಾರೆ ನೋಡಿ, ಎಕ್ಸಾರು, SMK, ಮತ್ತು ಇಲ್ಲಿ ಟಾಪಲ್ಲಿ ಪ್ಯಾನಿಯರ್ ಬಾಕ್ಸು ADVಗಳಿಗೆ. ಇಲ್ಲಿ ಎಕ್ಸಾಸ್ಟು ಇಟ್ಟಿದ್ದಾರೆ, ಇದು ರೆಡ್ ರೂಸ್ಟರು GT 650ಗೆ. ಮತ್ತು ಇಲ್ಲಿ ನಮ್ಮ ಗಾಡಿ PPF ಆಗ್ತಾಯಿದೆ ನೋಡಿ. ಇನ್ನೊಂದು PPFಗೆ ಅಂತಲೇ ಬಂದಿದೆ R15. ಈ ಕಡೆ ಫುಲ್ಲು ಇದಿದೆ, ADVಗಳಿಗೆ ಅಡ್ವೆಂಚರ್ ಲೈಟ್ಸ್ ಬರುತ್ತಲ್ಲ, ಸೈಡ್ ಆಕ್ಸಿಲರಿ ಲೈಟ್ಸು ಅದೆಲ್ಲ ಇದೆ. ಮತ್ತು ಇಲ್ಲಿ ಎನ್ಗೇಜ್ದು ಏರ್ ಫಿಲ್ಟರ್ ನೋಡಿ, ಫೋನ್ ಹೋಲ್ಡರ್ಸು, ಮತ್ತು ಹೆಡ್ಲೈಟ್ಸು, ಟೈಲ್ ಲ್ಯಾಂಪು. GT 650ಗೆ ಈ ಥರ ಒಂದು ಟೈಲ್ ಲ್ಯಾಂಪ್ ಹಾಕಿರೋದೆಲ್ಲ ನೋಡಿದೆ, ಬಟ್ ಅಸಹ್ಯವಾಗಿ ಕಾಣ್ತಿದೆ, ಸೊ ನಾನು ಹಾಕ್ಸ್ತಾ ಇಲ್ಲ. ಫೋನ್ ಹೋಲ್ಡರ್ಸ್ ಎಲ್ಲ ಇಟ್ಟಿದ್ದಾರೆ, ಮತ್ತು ಫ್ಲ್ಯಾಶ್ ಎಕ್ಸ್ ಕೂಡ ಇದೆ ನೋಡಿ. ಇದು ಹೆಲ್ಮೆಟ್ಸ್ಗೆ ಒಳಗಡೆ ಸ್ಪೀಕರು ಮತ್ತು ಮೈಕ್ ಹಾಕ್ತಾರಲ್ಲ ಅದು. ಇದು ಫ್ಲ್ಯಾಶ್ ಎಕ್ಸ್, ರೇಸ್ ಡೈನಾಮಿಕ್ಸ್ ಅಫಿಷಿಯಲ್. ಸೊ ಇಷ್ಟು ಫುಲ್ ಸಿಗುತ್ತೆ ನಿಮಗೆ. ಪ್ರತಿಯೊಂದು ಪ್ರೈಸ್ ಏನೇನು ಬೇಕು ಅಂತ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ, ಅವ್ರು ಕಾಲ್ ಮಾಡಿ ಕೇಳ್ಬೋದು. ಅದು ಬಿಟ್ಟರೆ PPF ಮತ್ತು ಈ ಫ್ಲ್ಯಾಶ್ ಎಕ್ಸ್ ಏನಾದರೂ ಕಡಿಮೆ ಇದ್ದರೆ ಇದನ್ನು ತೊಗೊತೀನಿ. ಫುಲ್ ಪ್ರೈಸ್ ಹೇಳ್ತೀನಿ ನಿಮಗೆ ಕೊನೆಗೆ. ಎಷ್ಟು ಮೈಕ್ರಾನ್ಸು ಬ್ರೋ PPF? 110. ಇದೇನು ಬೀಳಲ್ವಾ ಸ್ಟೋನ್ ಹಿಟ್ಸ್ ಎಲ್ಲ ಆದರೆ? ವಾರಂಟಿ ಇರುತ್ತೆ. 2 years ಅಲ್ವಾ ವಾರಂಟಿ? ಓಕೆ. ಲೈಫು ಎಷ್ಟು ವರ್ಷ ಇರುತ್ತೆ PPF ಲೈಫು? 3 years 4 years ಯೂಸ್ ಮಾಡ್ಕೋಬೋದು. 4 years ಆದಮೇಲೂ ತೆಗಿಲಿಲ್ಲ ಅಂದರೆ ಏನು ಸ್ಟಿಕ್ಕಿನೆಸ್ ಏನು ಬರಲ್ಲ ಅಲ್ವಾ ಟ್ಯಾಂಕ್ ಮೇಲೆ? ಪೇಂಟ್ ಡ್ಯಾಮೇಜ್ ಆದ್ರೂ ಹಾಂ, ಇದು ನಿಮ್ಮದು ವಾರಂಟಿ ಇರುತ್ತೆ. ನಮ್ಮದು ಪೇಂಟ್ ಡ್ಯಾಮೇಜ್ ಆದ್ರೂ ವಾರಂಟಿ ಕೊಡ್ತೀರಾ? ಏನಾದರೂ ಈ ಥರ ಶೈನ್ ಈ ಥರ ಶೈನ್ ಇದೆಲ್ಲ, ಹ್ಞೂ ಏನಾದರೂ ಶೈನ್ ಬಂದಿಲ್ಲ ಅಂದರೆ, ಓಕೆ, ರಿಮೂವ್ ಆದರೆ ಅದು 100% A1 ಮೆಟೀರಿಯಲ್ಲು. ನಿಮ್ಮದೇನಾ ಬ್ರ್ಯಾಂಡ್ ಇದು? ಓಕೆ. ರೋಲ್ ಖಾಲಿ ಆಗ್ಬಿಡ್ತಾ ಇದೆ. ಈ ಎಷ್ಟು ದಿನದಿಂದ ಆಫರ್ ನಡೀತಾ ಇರೋದು ನಿಮ್ಮ ಹತ್ರ? ಐತೆ ಸರ್, 25 ನಡೀತಾ ಇದೆ. ಏಪ್ರಿಲ್ 25. ಎಲ್ಲಿವರೆಗೆ ಇರುತ್ತೆ ಆಫರು? ಅಷ್ಟು ಹೇಳೋಕ್ಕಾಗಲ್ಲ, ಇನ್ನೂ ಆಗ್ತಾನೆ ಆಗಿದೆ. ಹಾಂ. ಎಷ್ಟು ಮೀಟ್ರ್ ಬೇಕಾಗುತ್ತೆ ಒಂದು GTಗೆ ಅಂತಲೇ ಅಂದ್ಕೊಂಡ್ರೆ? ಒಂದು 15 ಸ್ಕ್ವೇರ್ ಫೀಟ್ ಬರುತ್ತೆ. 15 ಸ್ಕ್ವೇರ್ ಫೀಟು. ಓಕೆ. ಫುಲ್ ಒಂದು ಶಾಟಲ್ಲಿ ಒಂದು ಲೇಯರ್ ಫುಲ್ ಹಾಕ್ತೀರಾ ಟ್ಯಾಂಕ್ಗೆ? ಕುತ್ಕೊಳ್ಳೋದು, ಜೆಂಟ್ ಹಾಕೋದು, ಹಾಂ, ಅದು ಒಂಥರ ಕಾಣುತ್ತೆ. ಓಕೆ. ಆ ಥರ ಹಾಕೋದು. ಎಲ್ಲ ಗಾಡಿನೂ 3,000ನಾ? ಎಲ್ಲ ಕಡೆ ಇಲ್ಲ, ಮತ್ತೆ GT ಹಂಟರ್ ಹ್ಞೂ, ಆ ಥರ ಎಲ್ಲ 3,000. ಓಕೆ. ಈ ಥರ V4 ಎಲ್ಲ 4,000 ರೂಪಾಯಿ. ಇದಕ್ಕೆ 4,000 ಆಗುತ್ತಾ? ಅದಕ್ಕೆ ಮೆಟೀರಿಯಲ್ ಜಾಸ್ತಿ ಆಗುತ್ತಲ್ಲ, ಹಾಂ. ಬರೀ ಮೆಟೀರಿಯಲ್ ಕಾಸ್ಟ್ ತೊಗೊಳ್ತಾರೆ, ಅದು ಲೇಬರ್ ಏನು ತೊಗೊಳ್ತಾ ಇಲ್ಲ. ಹೌದು ಸರ್, ಎಲ್ಲ ಎಲ್ಲೆಲ್ಲ ಐತೆ ಪೈಂಟ್ ಎಲ್ಲ ನೋಡಿ. ಇಲ್ಲಿ ನಮ್ಮ ಗಾಡಿ PPF ಆಗ್ತಾ ಇದೆ. ಇಲ್ಲಿ ಇಂಜಿನಿಯರಿಂಗ್ ಲೈಫ್ ವಿತ್ ಗಗನ್ ಅವರು ಫೋನು PPF ಮಾಡ್ಕೊತವ್ರೆ. ಉಳ್ದಿರೋ PPF ಅಲ್ಲಿ ಬ್ರೋ ಫೋನ್ಗೆ 360 ಒಳಗಡೆ ಇದೆ, ಹೊರಗಡೆ ಇಲ್ಲ ಬ್ರೋ. ಅದಕ್ಕೆ ಕೇಸ್ಗೆ ಯಾಕೆ ಬರೋ? ಅದಕ್ಕೆ ನಿಮ್ಮ ಫೋನ್ಗೆ ಬೇಕಾ ಬ್ರೋ? ಓಕೆ ನೋಡ್ರಿ, ನಮ್ಮ GT ಇಲ್ಲಿದೆ. PPF ಎಲ್ಲ ಅಪ್ಲೈ ಮಾಡಿ ಕಂಪ್ಲೀಟ್ ಆಗಿದೆ. ಬಟ್ ಗಾಡಿ ಹೋಗ್ಬೇಕಾದ್ರೆ ಹೆಂಗಿತ್ತು ಹಂಗೆ ಬಂದೈತೆ ಧೂಳಾಗಿ. ಅಲ್ಲಿ ವಾಟರ್ ವಾಶ್ ಏನು ಮಾಡಲಿಲ್ಲ, ಚಿಕ್ಕದು ಜಾಗ ಫುಲ್ಲು ವಾಟರ್ ವಾಶ್ ಮಾಡಲಿಲ್ಲ. ಬಟ್ ಎಲ್ಲೆಲ್ಲಿ PPF ಅಪ್ಲೈ ಮಾಡ್ತಾರೆ ಅಲ್ಲೆಲ್ಲ ಫಸ್ಟು ವಾಟ್ರಲ್ಲಿ ಕ್ಲೀನ್ ಮಾಡಿ, ಆಮೇಲೆ ಯಾವುದೋ ಲಿಕ್ವಿಡ್ ಸ್ಪ್ರೇ ಮಾಡಿ ಫುಲ್ಲು ಏನೇನು ಡರ್ಟ್ ಎಲ್ಲ ಇರುತ್ತೆ ಅದನ್ನೆಲ್ಲ ಒರೆಸೋದು, ರಬ್ ಮಾಡಿದ್ರು. ಮತ್ತು ರಬ್ಬಿಂಗ್ ಕಾಂಪೌಂಡ್ ಹಾಕ್ಬಿಟ್ಟು ಮೈನರ್ ಸ್ಕ್ರ್ಯಾಚಸ್, ಕ್ಲಿಯರ್ ಕೋಟ್ ಸ್ಕ್ರ್ಯಾಚಸ್ ಏನಿರುತ್ತಲ್ಲ, ಒಂಥರ ಸ್ವಿರಲ್ ಮಾರ್ಕ್ಸ್ ಬಂದಿರುತ್ತೆ ರೌಂಡಕ್ಕೆ, ಅದನ್ನೆಲ್ಲ ತೆಗೆದು PPF ಅಪ್ಲೈ ಮಾಡಿದ್ದಾರೆ. ಬಟ್ ಆದರೂ ಇಷ್ಟು ಧೂಳ ಕಾಣ್ತಾ ಇದೆ. ಬೆಂಗಳೂರು ಧೂಳು ನಿಮ್ಗೆ ಗೊತ್ತೇ ಇದೆಯಲ್ಲ, ಅಷ್ಟು ಟ್ರಾಫಿಕ್ ಇರುತ್ತೆ. ನಮಗೇನೆ ಯಾವ್ದಾದ್ರು ಗಾಡಿ ಕಾರಿಂದ ಹೋಗ್ತಾ ಇದ್ರೆ ಫುಲ್ಲು ಸ್ಟೋನ್ ಹಿಟ್ಸು, ಧೂಳೆಲ್ಲ ನಮ್ಮ ಮುಖದ ಮೇಲೆ ಬೀಳ್ತಾ ಇರುತ್ತೆ. ಅಂಥದ್ದು ಗಾಡಿ ಇಷ್ಟು ಕೊಳೆ ಆಗಿದ್ರೆ ಏನು ಆಶ್ಚರ್ಯ ಪಡಬೇಕಾಗಿಲ್ಲ. ಎಲ್ಲೆಲ್ಲಿ PPF ಮಾಡಿದ್ರು ಅಂತ ತೋರಿಸ್ತೀನಿ ನಿಮಗೆ. ಫಸ್ಟು ಈ ಸೈಡ್ ಪ್ಯಾನಲ್ಸು, ಫಸ್ಟು ಮೈನು ಟ್ಯಾಂಕ್ ಆದಮೇಲೆ ಸೈಡ್ ಪ್ಯಾನಲ್ಸ್ ಆದಮೇಲೆ ಮಡ್ಗಾರ್ಡು. ಬರೀ ಇಷ್ಟು ಮಾತ್ರ ಮಡ್ಗಾರ್ಡ್ ಮಾಡಿದ್ದು. ಹಿಂದ್ಗಡೆ ಇಲ್ಲೂ ಇಷ್ಟು ಮಡ್ಗಾಡಿದೆ, ಇದಕ್ಕೆ ಮಾಡಲಿಲ್ಲ. ಯಾಕೆಂದರೆ ಹೀಟು ಡೈರೆಕ್ಟಾಗಿ ಹೊಡೆಯುತ್ತೆ. ಅದಕ್ಕೆ ಹೀಟ್ ಡೈರೆಕ್ಟಾಗಿ ಹೊಡೆದ್ರೆ ಮೆಲ್ಟ್ ಆಗೋ ಚಾನ್ಸಸ್ ಇರುತ್ತೆ PPF. ಅದಕ್ಕೆ
ಅಲ್ಲಿ ಹಿಂದ್ಗಡೆ ಮಾಡಲಿಲ್ಲ. ಮತ್ತು ರೇರ್ ಮಡ್ ಗಾರ್ಡಿಗೆ ಬಂದರೆ ನಾವು ರೇರ್ ಮಡ್ ಗಾರ್ಡೇ ಇಲ್ಲ, ನೀವು ನೋಡ್ದಂಗೆ ಇದು ಪ್ಲ್ಯಾಸ್ಟಿಕ್ ಇದನ್ನು ತೆಗೆದುಬಿಟ್ರೆ ಏನು PPF ವೇಸ್ಟ್ ಇದಕ್ಕೆ. ನೋಡಿ ಇಷ್ಟೇ ಇರೋದು ಪಾರ್ಟು, ಅದರಿಂದ PPF ವೇಸ್ಟ್ ಇದು. ಈ ಸೈಡ್ ಪ್ಯಾನಲ್ ಒಂದು ಟ್ಯಾಂಕು ಮತ್ತು ಇವೆರಡು ಮೀಟ್ರು, ಇಷ್ಟೇ PPF ಮಾಡಿದ್ದು. ಮೀಟ್ರಲ್ಲಿ ನಾನು ಟಿಂಟ್ ಹಾಕ್ಸಿದೆ, ಟಿಂಟ್ ಕಿತ್ತಾಕ್ಸ್ಬಿಟ್ಟು PPFನೇ ಹಾಕ್ಸಿದೆ. ಈ PPFದು ಮೈಕ್ರಾನ್ಸ್ ಲೆವೆಲ್ ಬಂದ್ಬಿಟ್ಟು 110 ಮೈಕ್ರಾನ್ಸು, ಕಡಿಮೆನೇ ಆಯಿತು. ಬಟ್ ಇವ್ರು ಕೊಡ್ತಾ ಇರೋ ಪ್ರೈಸ್ಗೆ ಒಂದು ಕಿಲ್ಲರ್ ಡೀಲ್ ಅಂತಲೇ ಹೇಳ್ಬೋದು. ನಾನು ಡೀಟೇಲಿಂಗ್ ಮಾಫಿಯಲ್ಲಿ ಕೇಳಿದ್ದೆ, ಮೈಸೂರಲ್ಲಿ ಡೀಟೇಲಿಂಗ್ ಮಾಫಿಯಾ ಅಂತಿದೆ. ಆ ಡೀಟೇಲಿಂಗ್ ಮಾಫಿಯಲ್ಲಿ ಕೇಳಿದ್ದಕ್ಕೆ ಬರೀ ಟ್ಯಾಂಕ್ ಪೆಟ್ರೋಲ್ ಟ್ಯಾಂಕ್ ಏನಿದೆ ಅದಕ್ಕೇ 5K ಕೊಟ್ಟು ಮಾಡ್ತಾರೆ ಅವರು. ಅಂದರೆ ಅವ್ರದ್ದು ಮೈಕ್ರಾನ್ಸ್ ಲೆವೆಲ್ ಜಾಸ್ತಿ ಇರುತ್ತೆ, 190 200 ಮೈಕ್ರಾನ್ಸ್ ಆ ಲೆವೆಲ್ಗಿರುತ್ತೆ. ಬಟ್ ಫುಲ್ ಗಾಡಿ PPF ಬರೀ 3000ಕ್ಕೆ ಫುಲ್ಲು ಬೆಸ್ಟ್ ಪ್ರೈಸು, ಕಿಲ್ಲರಲ್ಲೇ ಕಿಲ್ಲರ್ ಡೀಲ್ ಇದು. ಆಮೇಲೆ 2 ವರ್ಷ ವ್ಯಾರಂಟಿನೂ ಕೊಟ್ಟಿದ್ದಾರೆ PPF ಮೇಲೆ. ಫಿನಿಶಿಂಗ್ ತೋರಿಸ್ತೀನಿ ಬನ್ನಿ PPFದು ಎಷ್ಟು ಕ್ಲೀನಾಗಿ ಕೂರಿಸಿದ್ದಾರೆ ಅಂತ. ಎಲ್ಲ ಕ್ಲೀನಾಗೇ ಮಾಡಿದ್ರು ನೋಡಿ, ಇಲ್ಲೆಲ್ಲೂ ಗೊತ್ತಾಗಲ್ಲ. ಇಲ್ಲಿ ಬ್ಲ್ಯಾಕ್ ಇದೆ, ಅದು ಅದೆಸಿವು ಎಳೆದ್ರೆ ಬರುತ್ತೆ, ಅದು ಗಮ್ಮು, ಅದೇನು ಪ್ರಾಬ್ಲಮ್ ಇಲ್ಲ. PPF ಮೇಲೇ ಅಂಟ್ಕೊಂಡಿರೋದು ಅದು. ಅದು ಬಿಟ್ರೆ ನಿಮ್ಗೆ ಎಲ್ಲೂ ಗೊತ್ತಾಗಲ್ಲ PPF ಮಾಡಿದ್ದಾರೆ ಅಂತ. ಆಲ್ಮೋಸ್ಟು ಕ್ಲೀನಾಗಿ ಫಿನಿಶಿಂಗ್ ಕೊಟ್ಟವ್ರೆ. ಮೀಟ್ರಲ್ಲಿ ಒಂದು ಸ್ವಲ್ಪ ಗೊತ್ತಾಗುತ್ತೆ ನೋಡಿ, ಮೀಟ್ರಲ್ಲಿ ಸೈಡಲ್ಲೆಲ್ಲ ಹಂಗಂಗೆ ಇದೆ, ಅದರಿಂದ ಸ್ವಲ್ಪ ಗೊತ್ತಾಗ್ಬೋದು. ಬಟ್ ಬೇರೆ ಕಡೆ ಎಲ್ಲೂ ಗೊತ್ತಾಗಲ್ಲ. ಕ್ಲೀನಾಗಿ ಒಂದು ಫಿನಿಶಿಂಗ್ ಲುಕ್ ಕೊಟ್ಟವ್ರೆ. ನಂಗಂತೂ ಓವರ್ ಆಲ್ ಸ್ಯಾಟಿಸ್ಫೈ ಆಯಿತು ಟೋಟಲ್ ರೈಡರ್ಸ್ ಕಡೆಯಿಂದ. ನೋಡಿ ಇದೇ ಬಿಲ್ಲು ಟೋಟಲ್ ರೈಡರ್ಸಿಂದ ಕೊಟ್ಟಿರೋದು. PPF 2 years ವ್ಯಾರಂಟಿ ಅಂತ ಬರೆದಿದ್ದಾರೆ. 2542 ಅಷ್ಟೇ PPF ಪ್ರೈಸು. ಬಟ್ GST ಸೇರಿ 2998 ಹಾಕಿದ್ದಾರೆ. ನಾನು ಪೇ ಮಾಡಿ 3000. ಅದ್ರ ಜೊತೆಗೆ ಪ್ರೋ ಟೇಪರ್ ಅವ್ರದ್ದು ಇದನ್ನು ಕೊಟ್ಟಿದ್ದಾರೆ ನನಗೆ. ನೋಡಿ ಗೇರ್ ಶಿಫ್ಟರ್ ಇದೆಯಲ್ಲ, ಇದು ವೈಟ್ ಶೂಸ್ ಹಾಕೊಂಡ್ರೆ ಬ್ಲ್ಯಾಕ್ ಕಲರ್ ಮಾರ್ಕ್ ಬರಬಾರ್ದಂತ. ಇದು 5 ರೂಪೀಸ್ ಅಷ್ಟೇ. ಇದನ್ನು ಫ್ರೀ ಕೊಟ್ಟಿದ್ದಾರೆ. 3000 ಅಷ್ಟೇ ಪೇ ಮಾಡಿದ್ದು ನಾನು. ಸೊ ಇಷ್ಟೇ ಗೈಸ್ ಈ ವಿಡಿಯೋಗೆ. ನಿಮ್ಗೆ ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ಹೇಳಿ ನನಗೆ. ನಿಮ್ಗೆ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ GT ಹೆಂಗೆ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡಿ ಕೆಳಗಡೆ. ಸಿಗೋಣ ನೆಕ್ಸ್ಟ್ ವಿಡಿಯೋಲಿ.